ಇವಾಗ ಮುಂದಿನ ಸೆಗ್ಮೆಂಟ್ಗೆ ಹೋಗುವಂತಹ ಸಮಯ. ನಮ್ಮ ಜೊತೆ ಚಂದನ್ ಅವರಿದ್ದಾರೆ. ಚಂದನ್ ಸರ್, ಈಗ ಈ ಸೆಗ್ಮೆಂಟ್ನಲ್ಲಿ ಒಂದಷ್ಟು ಕ್ವೆಶ್ಚನ್ಸ್ ಕೇಳ್ತೀನಿ. ನಿಮ್ಮ ಮನಸ್ಸಲ್ಲಿ ಏನು ಅನ್ಸುತ್ತೆ, ಮನಸ್ಸಿಂದ ಬರುವಂತಹ ಮಾತುಗಳನ್ನು ನೀವು ಶೇರ್ ಮಾಡ್ಕೋಬಹುದು. ಓಕೆ, ಇಲ್ಲಿಂದ ಹೋಗ್ತೀರಾ, 21 ದಿನವನ್ನು ಪೂರ್ಣಗೊಳಿಸಿ ಮನೆಗೆ ಹೋಗ್ತೀರಾ. ನಿಮ್ಮ ಫ್ಯಾಮಿಲಿಯ ರಿಯಾಕ್ಷನ್ ಹೇಗಿತ್ತು? ಅವರು ನಿಮ್ಗೆ ಹೇಳಿದಂತಹ ಮೊದಲ ಮಾತುಗಳು ಏನಾಗಿತ್ತು? ಇಲ್ಲಿಂದ ಹೋದ್ಮೇಲೆ ನನ್ನ ಫಸ್ಟು ನಮ್ಮ ವೈಫು ಇದು ಮಾಡಿದ್ದು, ಅಂದರೆ ಎಲ್ಲ ಬಟ್ಟೆನೂ ಎತ್ಮಡಗಿದ್ಲು, ಇದಾಗುತ್ತಾ ನೋಡಿ ಅದಾಗುತ್ತಾ ನೋಡಿ. ಕಂಫರ್ಟಬಲ್ ಆಗಿ ಎಲ್ಲ ಆಯಿತು. ಸೊ ಅವ್ರಿಗೂ ಖುಷಿ ಇತ್ತು, ನನ್ನ ಮಗನಿಗಂತೂ ಅವನಿಗೂ ಖುಷಿ. ಯಾಕೆಂದರೆ ತಪ್ಕೊಂಡಾಗ ಅಪ್ಪ ಕೈ ತುಂಬ ಸಿಗ್ತದೆ, ಫುಲ್ ಈಗ ಇಟ್ಕೋಬೋದು ಅಂತ ಅವನಿಗೂ ಖುಷಿ. ಮನೇಲಿ ಎಲ್ಲರೂ ಖುಷಿಯಾಗಿರು. ವೆಯ್ಟ್ ಅಂದರೆ ಮೇಯ್ನಾಗಿ ನನಗೆ ಖುಷಿ, ಯಾಕೆಂದರೆ ನನಗೆ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ಬೋದಾಗಿತ್ತು ಮತ್ತು ಬಾಡಿ ಕಂಫರ್ಟಬಲ್ ಆಗಿತ್ತು. ಮೊದಲು ಥರ ಸ್ಟಿಫ್ನೆಸ್ ಇಲ್ಲ, ಆ ಥರ ಇಲ್ಲ. ಒಟ್ಟಿನಲ್ಲಿ ಲೈಟ್ ಫೀಲ್ ಆಗ್ತಿತ್ತು. ಒಟ್ಟಿನಲ್ಲಿ ಎಲ್ಲ ಖುಷಿಯಾಗಿದ್ರು ಮನೆಯಲ್ಲಿ. ಓಕೆ, ನೀವೇನಂತ ಹೇಳಿದ್ರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ? ನೀವು ಯಾಕಂದರೆ ತುಂಬ ಮಿಸ್ ಮಾಡ್ಕೊಂಡಿದ್ರಿ, ಫ್ಯಾಮಿಲಿ ರೌಂಡಲ್ಲೂ ಕೂಡ ಅವ್ರನ್ನ ತುಂಬ ಮಿಸ್ ಮಾಡಿ. ಹೌದು, ಫ್ಯಾಮಿಲಿ ರೌಂಡ್ ಆದಾಗಲೂ ಬಂದಿರಲಿಲ್ಲ, ಯಾಕೆಂದರೆ ನಮ್ಮ ಹೋಟ್ಲು ಬಿಸ್ನೆಸ್ ನೋಡ್ಕೋಬೇಕಾಗಿತ್ತು. ಸೊ ನನ್ನ ಪಾರ್ಟ್ನ ನನ್ನ ವೈಫೈ ನೋಡ್ಕೋತಾ ಇದ್ದು. ಸೊ ಅವಳು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ, ನಂದು ಏನು ಮಾಡಬೇಕಾಗಿತ್ತು ಅದನ್ನು ಚೆನ್ನಾಗಿ ಮಾಡಿದ್ದಾಳೆ. ಆಮೇಲೆ ಸೊ ನಮ್ಮ ಕಸ್ಟಮರ್ಸು ನನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ. ಸೊ ಗೊತ್ತಿತ್ತು ಅವ್ರಿಗೆ ನೀವು ಅಲ್ಲಿ ಫಿಟ್ ಬಾಕ್ಸಲ್ಲಿ ಬರೋಕ್ಕಿಂತ ಮುಂಚೆ ಎಲ್ಲರಿಗೊಂದು ಮೆಸೇಜ್ ಹಾಕಿದೆ, ಹಿಂಗೆ ಫಿಟ್ ಬಾಕ್ಸ್ ಹೋಗ್ತಾ ಇದ್ದೀನಿ, ಸಿಗಲ್ಲ ಅಂತ. ಸೊ 1 ತಿಂಗಳು ಅವರು ಮಿಸ್ ಮಾಡ್ಕೊಂಡಿದ್ದಾರೆ. ಅವರು ಒಂಥರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಲ್ವಾ? ಹೌದು, ಅವರೇ ಕಸ್ಟಮರ್ಸೇ ದೇವರಲ್ಲ ಮೇಡಮ್. ಹೌದು, ನಿಜ. ಓಕೆ, ಈಗ ಫಿಟ್ ಬಾಸ್ ಹೋಲ್ ಜರ್ನಿಯಲ್ಲಿ ಯಾವುದಾದ್ರೂ ಒಂದು ವಿಷಯ ಅಥವಾ ಒಂದು ಸನ್ನಿವೇಶ, ಸಂದರ್ಭವನ್ನು ನಾವು ಚೇಂಜ್ ಮಾಡೋ ಚಾನ್ಸಸ್ ಇತ್ತು, ಅದನ್ನು ಮಾಡಬೇಕು ಅಂತ ಅನ್ನೋ ಅಂಥದ್ದಿದ್ರೆ ಯಾವುದನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ? ಚೇಂಜ್ ಮಾಡಬೇಕು ಅಂತಿದ್ರೆ ನಂದು ಇದನ್ನೇ ಚೇಂಜ್ ಮಾಡಬೇಕಾಯ್ತು ಮೇಡಮ್. ಅಂದರೆ ನಾನು ಇನ್ನೂ ಎಫರ್ಟ್ ಹಾಕಬೇಕಾಗಿತ್ತು. ನನ್ನ ಅಷ್ಟು ಕೆಪಾಸಿಟಿ ಇತ್ತು, ಬಟ್ ಡ್ಯೂ ಟು ಸಮ್ ಇಂಜುರೀಸ್ ನಾನು ಮಾಡೋಕ್ಕಾಗಲಿಲ್ಲ. ಅದಾಗೇ ಇದ್ದಿದ್ರೆ ನಾನು ಚೆನ್ನಾಗಿ ಮಾಡ್ತಿದ್ದೇನೋ. ಸೊ ಅದೊಂದೇ ನನಗೆ ಮನಸ್ಸಲ್ಲಿ ಕೊರಿತಾ ಇರೋದು. ಅದು ಬಿಟ್ಟರೆ ಇನ್ನೇನಿಲ್ಲ ಮೇಡಮ್. ಓಕೆ, ನೀವೇ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಬೇಕಾಗಿತ್ತು. ಎಲ್ಲೋ ಒಂದು ಕಡೆ ನಾನು ಹಿಂದೆ ಉಳಿದ್ಬಿಟ್ಟೆ ಅನಿಸುತ್ತೆ ಮೇಡಮ್. ಇದು ಒಂದು ಈ ಫೀಲಿಂಗ್ ಎಲ್ಲರಲ್ಲೂ ಇರಬೇಕು. ಆವಾಗಲೇ ನಮ್ಮನ್ನು ಇನ್ನೂ ಬೆಟರ್ ಆಗಿ ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಈಗ ಟಾಸ್ಕ್ ಅಂತ ಬಂದರೆ ನಿಮ್ಗೆ ಎಲ್ಲ ಟಾಸ್ಕು ಇಷ್ಟ ಅಂತ ನಮಗೆ ಗೊತ್ತು. ಆದರೆ ಅವುಗಳಲ್ಲಿ ತುಂಬ ಇಷ್ಟವಾಗಿದ್ದಂತಹ ಟಾಸ್ಕ್ ಯಾವುದು? ಫೇವ್ರೆಟ್ ಟಾಸ್ಕ್ ನಿಮಗೆ? ಫೇವ್ರೆಟ್ ಟಾಸ್ಕ್ ಅಂದರೆ ಕ್ರಿಕೆಟ್ ಆಡಿದ್ದು. ತುಂಬ ಒಂದು 15 ವರ್ಷ ಆದಮೇಲೆ ಕ್ರಿಕೆಟ್ ಆಡಿದ್ದು. ಅದರಲ್ಲೂ ಚೆನ್ನಾಗಿ ಆಡಿದೆ. ನಾವು ಸ್ಕಂದೇಶ್ವರು ಆಡಿದ್ವಿ, ವಿಕೆಟ್ ಕೊಡ್ದಂಗೆ ಚೆನ್ನಾಗಿ ಆಡಿದ್ವಿ ಎಲ್ಲ ಇದು. ಅದಾದಮೇಲೆ ಸ್ವಿಮ್ಮಿಂಗ್ ಪೂಲ್ ಟಾಸ್ಕು, ಅದಂತೂ ತುಂಬ ಎಲ್ಲರೂ ಎಂಜಾಯ್ ಮಾಡಿದ್ರು. ಯಾಕೆಂದರೆ ನಾನು ಎಷ್ಟು ನೀರೊಳಗೆ ಹೋಗ್ಬೇಕು ಅಂತಿದ್ದೀನಿ ಅಷ್ಟೇ ಫುಲ್ ಬ್ಯಾಕ್ ಮಾಡ್ತಿತ್ತು. ಎಲ್ಲರಿಗೂ ನೋಡೋಕ್ಕೆ ಅವ್ರಿಗೆ ಖುಷಿ. ಅಂದರೆ ಅಷ್ಟು ಸ್ವಿಮ್ಮಿಂಗ್ ಪೂಲ್ ಆ್ಯಕ್ಟಿವಿಟಿ ಅಂತೂ ತುಂಬ ಚೆನ್ನಾಗಿತ್ತು ಮೇಡಮ್. ಅದನ್ನು ಮಾತ್ರ ತುಂಬ ಎಂಜಾಯ್ ಮಾಡಿದೆ. ಓಕೆ, ಸೊ ಈಗ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಫನ್ನಿ ಆ್ಯಕ್ಟಿವಿಟೀಸ್ ಎಲ್ಲ ನಾವು ಮಾಡ್ತಾ ಇದ್ವಲ್ಲ, ಅದರಲ್ಲಿ ನಿಮ್ಮ ಫೇವ್ರೆಟ್ ಆ್ಯಕ್ಟಿವಿಟಿ ಯಾವುದು? ಫನ್ನಿ ಆ್ಯಕ್ಟಿವಿಟಿ ಬಂದು ಲಾಸ್ಟಲ್ಲಿ ಆಗಿದ್ದು, ಅಂದರೆ ಮೇಕ್ ಓವರ್ ಮಾಡೋದು. ನನಗೂ ಅದೇ ಇಷ್ಟ. ಮೇಕ್ ಓವರ್ ಮಾಡಿದ್ದು ನಾನು ಅದನ್ನು ತುಂಬ ಮಿಸ್ ಮಾಡ್ಕೊತೀನಿ. ಯಾವಾಗಲೂ ಅದನ್ನ ನೆನ್ಪು ಮಾಡ್ಕೋತಾ ಇರ್ತೀನಿ. ನಿಮ್ಗೆ ಸೀರೆ ಉಡಿಸಿ ನೀವು ಅದು ಒಂದು ಸಿಗ್ನೇಚರ್. ನನಗೆ ಹೆದರಿಕೆ ಅಷ್ಟು ಶುರು ಆಗ್ಬಿಟ್ಟಿತ್ತು. ನನ್ನ ವೈಫ್ ನೋಡಿ ಎಲ್ಲಿ ಬೈದು ಬಿಡ್ತಾರೆ ಅಂತ ಹೆದರಿಕೆ ಶುರು ಆಗಿತ್ತು. ಸೊ ಅದು ಚೆನ್ನಾಗಿತ್ತು. ಏನು ಹೇಳಿದ್ರು ಅದಕ್ಕೆ? ಇಲ್ಲ, ನಾನು ಆ್ಯಕ್ಚುಲಿ ತೋರಿಸಿಲ್ಲ ಇನ್ನು. ನೋಡಿದ್ರೆ ಅದು ಏನು ಅನ್ಕೋತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಆ್ಯಕ್ಟಿವಿಟಿ ತುಂಬ ಇಷ್ಟ ನನಗೆ.